ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಹೇಮಂತ್ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮುಂಗಾರು ರೈತ ಬಲ್ಲಿ ಸಮೀಕ್ಷೆಯನ್ನು ಮೊಬೈಲಲ್ಲೇ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚಿನ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದರೆ ನಮಗೆ ಇನ್ನೂ ಪ್ರೋತ್ಸಾಹ ಬರುತ್ತೆ ವಿಡಿಯೋ ಮಾಡಲಿಕ್ಕೆ. ಸೊ ಅದಕ್ಕಾಗಿ ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಪ್ಲೇಸ್ಟೋರ್ ಹೋಗಿಬಿಟ್ಟು ಸರ್ಚ್ ಮಾಡಿ ಇಲ್ಲಿ ರೈತರ ಬೆಲೆ ಸಮೀಕ್ಷೆ ಅಂತ 2024-25. ಸೊ ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾವು ಓಪನ್ ಮಾಡುವನಂತೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಈಗ ಈ KYC ಆಧಾರ್ ದೃಢೀಕರಿಸಿ ಅಂತ ಇದೆ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ನಂತರ ನಿಮ್ಮದು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ನಿಮ್ಮೊಂದು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸಿದ ನಂತರ ನನ್ನ ಆಧಾರ್ ಮಾಹಿತಿ ಅಂತ ಬಾಕ್ಸ್ ಇದೆ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ನಂತರ OTP ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮೊಂದು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿದ್ರಲ್ಲ, ಸೊ ಅದಕ್ಕೊಂದು ಮೆಸೇಜ್ ಬರುತ್ತೆ OTP ಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಸ್ವಲ್ಪ ವೆಯ್ಟ್ ಮಾಡಿ. ಸೊ ಇಲ್ಲಿ OTP ಎಂಟರ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಬರುತ್ತೆ. ಇಲ್ಲಿ ವೈಲ್ ಯೂಸಿಂಗ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು, ಸೊ ನಂತರ ಇಲ್ಲಿ ಮೊಬೈಲ್ ಸಂಖ್ಯೆ ಇದೆಯಲ್ಲ, ಸೊ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ನಂತರ ಸಕ್ರಿಯಗೊಳಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇನ್ನೊಂದು OTP ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಸಲೀಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ವಲ್ಪ GPS ಮ್ಯಾಪ್ ಡೌನ್ಲೋಡ್ ಆಗಿದೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಜಸ್ಟ್ ಇಲ್ಲಿ ನಿಮ್ಮೊಂದು ಗ್ರಾಮದ ಹೆಸರು, ಸರ್ವೆ ನಂಬರ್, ಮಾಲೀಕ ಹಾಗೆಲ್ಲ ವಿಸ್ತೀರ್ಣ ತೋರಿಸುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಇದನ್ನು ನೇರಳೆ ಕಲರ್ ಕಾಣ್ತಿದ್ದೆಲ್ಲ, ಸೊ ಅಲ್ಲಿ ನಾನು ಸರ್ವೆ ಸಮೀಕ್ಷೆ ಮಾಡಿ ಆಗಿದೆ. ಇನ್ನು 2 ಆಪ್ಷನ್ ಇದೆ. ಸೊ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು, ಸೊ ನಂತರ ಮಾಲಿಕೆ ಹೆಸರು ಬರುತ್ತೆ, ಬೆಳೆಯ ವಿವರ ದಾಖಲಿಸಿ ಅಂತಿದೆ, ಸೊ ಇಲ್ಲಿ ಕ್ಲಿಕ್ ಮಾಡಿ. ನಂತರ ರೈತರ ಜಮೀನು ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆಯಾ, ಮನೆ ಕುಟ್ಟಿಗೆಗೆ, ಸೊ ನಾನು ಇಲ್ಲ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಬೇಕು. ನಂತರ ಹೌದು ಅಂತ ಸೆಲೆಕ್ಟ್ ಮಾಡಿ. ನಂತರ ಈ ತಾಕಿನಲ್ಲಿ ಪಾಲು ಪ್ರದೇಶ ಇದೆಯಾ ಅಥವಾ ಖಾಲಿ ಇರುವ ಪ್ರದೇಶ ಇದೆಯಾ, ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೌದು ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನಂತರ ನಿಮ್ಮೊಂದು ಬೆಲೆಯನ್ನು ವಿವರ ದಾಖಲೆ ಮಾಡಬೇಕು ಜಮೀನಿಂದ. ಅಂದರೆ ನಾನಿಲ್ಲಿ ಅಡಿಕೆ ಆಗಿದ್ದರಿಂದ 24 ನಂಬರಲ್ಲಿ ಅಡಿಕೆ. ಹೀಗೆ ತುಂಬ ಬೆಳೆಗಳಿಗೆ ಬೆಲೆ ವಿಮೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ 24 ಸೆಲೆಕ್ಟ್ ಮಾಡಿಕೊಂಡು, ಸೊ ಮರಗಿಡಗಳ ಸಂಖ್ಯೆ ಸೆಲೆಕ್ಟ್ ಮಾಡಿ. ನಲ್ಲಿ 350 ಅಂತ ಸೆಲೆಕ್ಟ್ ಮಾಡಿಕೊಂಡು, ಎಕರೆಯಲ್ಲಿ 0, ಗುಂಟದಲ್ಲಿ 42, ಅನ್ನದಲ್ಲಿ 0.0. ಸೊ ಬೆಲೆಯ ವಿಧೆ ಆಯ್ಕೆ ಮಾಡಿ ಅಂತಿದೆ. ಸೊ ಇಲ್ಲಿ ನೀವು ಮುಖ್ಯ ಬೆಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಡಿಕೆ ಬೆಲೆ ಆಗಿದ್ದರೆ. ನಂತರ ಇಳುವರಿ ಫಸಲಿಗೆ ಬಂದಿದೆ. ನೀರಾವರಿ ವಿಧ ನೀರಾವರಿ. ನೀರಾವರಿ ಮೂಲ ಬಾವಿ ಮತ್ತು ಕೊಳವೆ ಬಾವಿ. ನಂತರ ನೀವು ಅಡಿಕೆ ಮರದ ಒಂದು ಫೋಟೋ ತೆಗಿಬೇಕು. ಸೊ 1 ಅಂತ ಕಾಣ್ತಿದೆಯಲ್ಲ ಕ್ಯಾಮರಾ ಥರ ಚಿಹ್ನೆ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಜಸ್ಟ್ ನಿಮ್ಮದು ಫೋಟೋ ತೆಗಿರಿ. ಸೊ ಸರಿ ಅಂತ ಬಂತು. ಸೆಕೆಂಡ್ 1 ಕ್ಲಿಕ್ ಮಾಡಿ. 3ನೇದು ಕ್ಲಿಕ್ ಮಾಡಿ. ಸರಿ ಅಂತ ಬಂತು. ಸೊ ನಂತರ ಮಾಹಿತಿ ಸೇರಿಸಿ ಅಂತ ಕ್ಲಿಕ್ ಮಾಡಿ. ಮಾಹಿತಿ ಉಳಿಸಲಾಗಿದೆ ಅಂತ ಬಂತು. ವಿವರ ಉಳಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಆದ ನಂತರ ಈ ರೀತಿ ಬರುತ್ತೆ ಮಾಲೀಕನ ಹೆಸರು ಎಲ್ಲ. ಸೊ ಮಾಹಿತಿ ಸರಿಯಾಗಿದೆ ಅಂತ ಕ್ಲಿಕ್ ಮಾಡಿ.
ಬೆಳೆ ವಿವರ ಮಾಹಿತಿ ಉಳಿಸಲಾಗಿದೆ, ಸರಿ ಅಂತ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಕಲರ್ ಬರುತ್ತೆ ನೇರಳೆ ನಿಮ್ಮ ಒಂದು ಅಪ್ಲೋಡ್ ಆದಮೇಲೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.